ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಸರಿ 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 ಆಯ್ತು. ಆದ್ರೂ ನೀನು ಒಂದೇ ಸರಿ ಇಷ್ಟೆಲ್ಲ ಯೋಚನೆ ಮಾಡ್ತೀಯಲ್ಲ ಶಾಂತಿ? ಅಲ್ಲ, ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನಪ್ಪ ಅದು? ಒಂದೇ ಒಂದು ದೇಹದಲ್ಲಿ 2 ತರ ಯೋಚನೆ ಮಾಡೋ ಶಕ್ತಿ ಇದೆಯಲ್ಲ ನಿನಗೆ. ಅಂದ್ರೆ ಒಂದು ಶಾಂತಿ ತರ, ಇನ್ನೊಂದು ಅರ್ಚನಾ ತರ. ಹೌದಪ್ಪ, ನನಗೆ 2 ಬಿಡೋ ಶಕ್ತಿನೂ ಇದೆ. ಸುಮ್ಮನೆ ತಮಾಷೆಗೆ. ಅಯ್ಯಯ್ಯೋ, ಮಂತ್ರ ಇದ್ದಂಗಿದ್ದಾಳಲ್ಲ ಇವಳು. ಹೌದು, ಮಂತ್ರನೇ. ನೋಡ್ಬಿಟ್ಲಲ್ಲಪ್ಪ ಇವಳು. ನನ್ನ ಏನ್ ಮಾಡೋದು? ಯಶೋದಮ್ಮ, ಆಟೋ, ಯಶೋದಮ್ಮ. ಆಟೋ, ಬಾಪ್ಪ, ನಡಿಯಪ್ಪ ಬೇಗ. ಯಶೋದಮ್ಮ, ಯಶೋದಮ್ಮ. ಸಿಕ್ಕಿದ್ದಿದ್ರೆ ಎಲ್ಲ ಬಾಯಿ ಬಿಡಿಸ್ತಾ ಇದೆ. ನನ್ನ ನೋಡಿದ್ರು ನೋಡ್ತಾ ಇರೋ ಥರ ಯಾಕೆ ಹೋದ್ರು? ಅಂದ್ರೆ ಏನೋ ಇದೆ, ಯಾರೋ ಏನೋ ಹೇಳ್ಕೊಡ್ತಾ ಇದ್ದಾರೆ. ಯಾರದು? ಶಾಂತಿ, ಇವಾಗ ಮಂತ್ರ ವಿಷಯ ಏನಕ್ಕೆ? ಆ ಮಂತ್ರ ವಿಷಯ ಮಾತಾಡಿ 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 ನನಗಂತೂ ತಲೆನೇ ಕೆಟ್ಟೋಗಿದೆ. ಇವಾಗ ಆ ಮಂತ್ರ ವಿಷಯನ ಸೈಡ್ ಟ್ರ್ಯಾಕಿಗೆ ಇಡು. ಮೊದಲು ಅರ್ಚನಾ ಬಗ್ಗೆ ಯೋಚನೆ ಮಾಡು. ಅಣ್ಣ, ನಾವು ದೇವಸ್ಥಾನದಲ್ಲೇ ಕೇಳಬೇಕು ಅನ್ಕೊಂಡ್ವಿ. ನಾನು ನಿಮ್ಮ ಅತ್ತಿಗೆ ಇವತ್ತು ಪೂಜೆ ಮಾಡಿಸೋದ್ವಲ್ಲಮ್ಮ, ನಿನ್ ಮನ್ಸಿಗೆ ಏನೇನಿಸ್ತು? ಅಣ್ಣ, ನಿಜ ಹೇಳ್ಬೇಕು ಅಂದ್ರೆ 2 ವಿಷಯ ಅನ್ಸ್ತು. ಮೊದಲನೇದಾಗಿ ನಿನ್ ತಂಗಿಯಾಗಿ ಹುಟ್ಟಿದ್ದಕ್ಕೆ ಕೋಟಿ ಕೋಟಿ ಪುಣ್ಯ ಮಾಡಿದೀನಿ ಅನ್ಸ್ತು. ಸಂಕಲ್ಪ ಮಾಡ್ಕೊಳ್ಳುವಾಗ ನಮ್ಮಲ್ಲೊಂದು ಭರವಸೆ ಹುಟ್ಟುತ್ತಲ್ಲ, ಆ ಭರವಸೆಗೆ ಏನಂತ ಹೇಳಿ ಅಣ್ಣ? ಅದೇನ್ ಹೇಳಬೇಕು ಅಂತ ಗೊತ್ತಾಗ್ದೆ ನಾನು ಏನು ಹೇಳಕ್ಕಾಗ್ತಿಲ್ಲ. ಒಟ್ನಲ್ಲಿ ನನಗ್ ಮನ್ಸ್ ತೃಪ್ತಿ ಆಯ್ತಪ್ಪ. ಹೌದು ಕಂದ, ಭರವಸೆ ಅನ್ನೋದು ಮನಸ್ಸಿನ ಒಳಗಡೆ ಚಿಗುರು ಹೊಡಿಬೇಕು. ಆ ಚಿಗುರು ಮನಸ್ಸಲ್ಲಿ ಬರಬೇಕು ಅಂತಂದ್ರೆ ನಮ್ಮ ಯೋಚನೆಗಳು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ನನಗೂ ಅಷ್ಟೇ ರೀ, ಏನೋ ಮನಸ್ಸಿಗೆ ಒಂಥರ ತೃಪ್ತಿ. ನಾನೇನೋ ಒಂದ್ ಬೇಡ್ಕೊಂಡೆ. ಅದ್ಕೆ ಬೇಡ. ದೇವ್ರ ಮುಂದೆ ಬೇಡ್ಕೊಂಡಿದ್ದನ್ನ ಕೇಳ್ಕೊಂಡಿದ್ದನ್ನ ನಾವ್ಯಾರ ಮುಂದೆನೂ ಹೇಳ್ಬಾರ್ದು. ಅದೇನೇ ಇದ್ರು ನಮ್ಮ ಮತ್ತೆ ದೇವರ ಮಧ್ಯೆ ಇರೋ ಅಂತ ಒಂದು ಪರ್ಸನಲ್ ವಿಚಾರ ಅಲ್ವಾ? ಅದನ್ನ ಎಲ್ರೂ ಮುಂದೆ ಹೇಳ್ಕೋಬಾರ್ದಲ್ವಾ? ಅಮ್ಮೋರೆ, ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದು ಹೊರಗಡೆ ಹೇಳ್ಕೋಬಾರ್ದಾ? ಅಲ್ಲ, ಒಂದ್ ವೇಳೆ ಹೇಳ್ಕೊಂಡ್ರೆ ಏನಾಗುತ್ತೆ? ಶಂಕ್ರು, ನೀನ್ ಬೇಡ್ಕೊಂಡಿದ್ದೇನಾದ್ರೂ ಕೆಲಸ ನೆರವೇರ್ತು ಅಂದ್ರೆ ಅವಾಗ ಬೇಕಾದ್ರೆ ಬೇರೆಯವ್ರಿಗೆ ಹೇಳ್ಬೋದು. ಆಗ ಅವ್ರಿಗೂ ನಂಬಿಕೆ ಹೆಚ್ಚಾಗತ್ತಲ್ವಾ? ಆ ನಂಬಿಕೆಗೆ ನಾವ್ ದಾರಿ ಮಾಡ್ಕೊಟ್ಟು ಹಾಗಾಗತ್ತೆ. ಒಂದ್ ವೇಳೆ ನಡೀಲಿಲ್ಲ ಅನ್ಕೋ, ನಂಬಿಕೆನೆ ಹೊರಟೋಗುತ್ತಲ್ವಾ? ನಂಬಿಕೆ ಬಹಳ ಮುಖ್ಯ. ಓಹೋ, ಹಾಗೆ ದೇವ್ರ ಹತ್ರ ಬೇಡ್ಕೊಳ್ಳೋದ್ರಲ್ಲಿ ಇಷ್ಟೆಲ್ಲ ವಿಷಯ ಇದೆ ಅಂತ ನನಗೆ ಇವತ್ತೇ ಗೊತ್ತಾಯ್ತು ನೋಡಿ ಅಮ್ಮೋರೆ. ಅದಕ್ಕೆ ಏನೋ ನನಗಿವಾಗ ಗೊತ್ತಾಗ್ತಿದೆ. ದೇವಸ್ಥಾನದಲ್ಲಾಗ್ಲಿ ದೇವ್ರ ಮುಂದೆ ಆಗ್ಲಿ ಹೆಣ್ಮಕ್ಳು ಗಂಟೆಗಟ್ಟಲೆ ಕೂತಿರ್ತಾರೆ. ಇದಕ್ಕೆ ಇರ್ಬೇಕಲ್ವಾ? ನಾನ್ ಟೇಸ್ಟ್ ನಮ್ಮ ಅಣ್ಣಂಗೆ ಗೊತ್ತಿರುತ್ತೆ. ನನಗೂ ನನ್ನ ತಂಗಿಗೂ ಹಚ್ಚಾಕ ನೋಡ್ತಾ ಇದೀಯಾ? ಅಂತ ತಪ್ಪು ಕೆಲಸ ನಾನ್ ಮಾಡಲ್ಲ. ತಂಗಿ ಅಣ್ಣನ್ ಬಿಟ್ಕೊಡಲ್ಲ, ಅಣ್ಣ ತಂಗಿನ್ ಬಿಟ್ಕೊಡಲ್ಲ. ಬನ್ನಿ ಕೇಕ್ ಕಟ್ ಮಾಡ್ಸ. ಅಚ್ಚು, ನೀನೇ ಕಣಪ್ಪ ಈ ಮನೆಗೆ, ನಮ್ಮ ವಂಶಕ್ಕೆ ಬೆಳಗ್ತಾ ಇರೋ ದೀಪ.
ನನ್ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತಣ್ಣ. ನಾನು ಹೋಗಲ್ಲ ಬಿಡು. ಇಲ್ಲಮ್ಮ ನೀನು ಹೋಗ್ಬೇಕು ಕಣಮ್ಮ. ನಾನು ಹೋಗಲ್ಲ ಅಣ್ಣ. ನೀನ್ ಹೋಗ್ಬೇಕಮ್ಮ. ನಾನು ಹೋಗಲ್ಲ ಅಣ್ಣ. ನೀನ್ ಹೋಗ್ಬೇಕಮ್ಮ. ನಾನು ಹೋಗಲ್ಲ ಅಣ್ಣ. ನಡಿಬೇಕಾದ್ರೆ ಎಡವತ್ ಸಹಜ ಅಲ್ಲ. ಸಹಜ ಆದ್ರೂ ಏನಮ್ಮ ನೀನು ಹುಷಾರಾಗಿ ಹೋಗ್ಬಮ್ಮ. ನೀ ಇಲ್ಲೇ ಈಗ ಆದ್ರೆ ಮುಂದೆ ಆಗಮ್ಮ ಅಲ್ಲೆಲ್ಲ ಹೋದಾಗ. ನಿಲ್ಲಿಸ್ತೀಯಾ? ಯಾಕಮ್ಮ ಅಳ್ತಾ ಇದ್ದೀರಾ? ಏನೂ ಇಲ್ಲ. ನಾನು ಇದ್ದಕ್ಕಿದ್ದ ಹಾಗೆ ಮನೆಗೆ ಹೋದ್ರೆ ಏನಾಗ್ಬೋದು ಅಂತ ಕನ್ಸ್ ಕಾಣ್ತಿದ್ದೆ. ನೆನಪು ಮಾಡ್ಕೋತಿದ್ದೆ. ಆ ನೆನಪಲ್ಲೇ ಕಣ್ಣೀರ್ ಬರ್ತಿದೆ. ಏನೋ ಒಂದ್ ರೀತಿ ಹೇಳ್ಕೊಳಕ್ ಆಗದೆ ಇರೋಷ್ಟು ಸಂತೋಷ. ನನ್ನವ್ರನ್ನ ನಾನು ಎಷ್ಟು ಬೇಗ ಸೇರ್ಕೋತೀನೋ ಅನ್ನೋ ಆತಂಕ. ಅಕ್ಕ, ನಿಮ್ಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಾ? ನಮ್ ಕುಟುಂಬದ ಬಗ್ಗೆ ಗೊತ್ತಾ? ಒಂದು ಪುಟ್ಟ ಜೇನುಗೂಡಿದ್ದ ಹಾಗೆ ನಮ್ ಕುಟುಂಬ. ಈ ಜೇನುಗೂಡು ತುಂಬಾ ಸಿಹಿಯಾಗಿರುತ್ತಲ್ಲ, ಆ ತರ.